ಸರ್ ಒಪ್ಪಿಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ತೀವಲ್ಲ ಸರ್. ಈಗ ಎಷ್ಟು ಜನ ಒಪ್ಪೋರು ಏನು ಅಂತ ನಾವು ರಿಲೀಸ್ ಮಾಡ್ತೀವಲ್ಲ ಸರ್. ನಾವು ಈಗಾಗಲೇ ಈಗ ಕೆಂಪೈನಪಾಳ್ಯದಲ್ಲಿ 570 ಜನ ಇದ್ದರು. ಎಲ್ಲರೂ ಕೂಡ ಬಂದು 500 ಜನ ಹೆಚ್ಚು ಕಡಿಮೆ ಬಂದು ಒಪ್ಪಿಗೆ ಪತ್ರ ಕೊಟ್ಬಿಟ್ಟು ಹೋಗಿದ್ದಾರೆ. ಈಗ ಹಂಗಾರೆ ಅವ್ರು ರೈತರಲ್ವಾ? 570 ಜನದಲ್ಲಿ 500 ಜನ ಕೊಟ್ಟರೆ ಎಷ್ಟು % ಆಯಿತು? ನೀವೇ ಆಲೋಚನೆ ಮಾಡೋದು. ಸುಳ್ಳಾದರೆ ನೀವು ಮಾಹಿತಿ ತೊಗೊಳ್ಬೇಕಾರೆ ಮಾಹಿತಿ ತೊಗೊಳ್ಳಿ ಎಷ್ಟು ಜನ ಬಂದು ಒಪ್ಪಿಗೆ ಪತ್ರ ಕೊಟ್ಟವ್ರೆ ಅಂತ. ಹಂಗೆ ಬೈರಮಂಗಲದಲ್ಲಿ ಕೆಲವು ಸರ್ ಇಲ್ಲಿ ಏನಾಗಿದೆ ಹೇಳ್ತೀನಿ ಕೇಳಿ. ಇಲ್ಲಿ ಕೆಲವೊಂದು ಅವ್ರ ಫ್ಯಾಮಿಲಿ ಸಮಸ್ಯೆಗಳಿದ್ದಾವೆ, ಡಿಸ್ಪ್ಯೂಟ್ಸು, ಇದು ಬಗೆಹರಿದಿಲ್ಲ. ಇದರಿಂದ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಇನ್ನು ಕೆಲವರು ಪಾಪ ಇದನ್ನೇನೋ ಹೈನುಗಾರಿಕೆ ಮಾಡಿ ಜೀವನ ಮಾಡ್ತಾವ್ರೆ, ಅದು ಸ್ವಲ್ಪ ಏನೋ ಸಮಸ್ಯೆಗಳು. ಅವ್ರಿಗೆಲ್ಲ ಬೇರೆ ಬೇರೆ ರೀತಿ ಪರಿಹಾರ ಕೊಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ರೈತರುಗಳಿಗೆಲ್ಲ. ಆಮೇಲೆ ಅಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಪ್ರಾಮಾಣಿಕವಾದಂಥ ರೈತರನ್ನ ಕರೆದು ಮಾತಾಡೋ ತಯಾರಿದ್ದೀವಿ. ಅದಕ್ಕೆ ಇವ್ರು ಬಿಡ್ತಾಯಿಲ್ಲ ಅವ್ರನ್ನ. ಅವ್ರು ಬಂದರೆ ಇವರು ಹಿಂದೆ ಗುಂಪು ಕಟ್ಕೊಂಬರೋದು. ಈಗ ರೈತರು ಹೆಣ್ಮಕ್ಳು ನನಗೊಬ್ರು ಹೇಳಿದ್ರು, ನಾವು ನಮ್ಮನ್ನು ಯಾರು ಬಂದು ಕೇಳೇ ಇಲ್ಲ ಅಂತ. ನಾನು ಕರೆದೆ ಕೇಳೋಕ್ಕೆ ಅಂತ ಅಂದ್ಬಿಟ್ಟು ಆ ರೈತರ ಸಂಘದ ವತಿಯಿಂದ ಒಂದು 25-30 ಜನ ಬನ್ನಿ ಅಂದರೆ, ಇವ್ರ ಉದ್ದೇಶ ಏನಿತ್ತು ದಳದವ್ರದ್ದು ಅದನ್ನು ಬಗೆಹರಿಸ್ಕೊಳ್ಳಿ ಅನ್ನೋ ಉದ್ದೇಶ ಇರಲಿಲ್ಲ. ಎಲ್ಲ ಊರಿಗೂ ಹೋಗ್ಬಿಟ್ಟು ದಳದ ಕಾರ್ಯಕರ್ತರನ್ನ ಎತ್ಕಟ್ಟಿ ನೀವು ಗಾಡಿ ಮಾಡ್ಕೊಂಡು ಹೋಗಿ MLA ಕರಿತಾವನೆ, ಗಾಡಿ ಮಾಡ್ಕೊಂಡು ಹೋಗಿ ಒಂದು 4-5 ಸಾವಿರ ಜನ ಹೋಗಲ್ಲಿ ಗಲಾಟೆ ಮಾಡಿ ಅಂದರೆ ನಾವು ರೈತರ ಹಂಗೆ ಚರ್ಚೆ ಮಾಡೋಕ್ಕಾಗ್ತದಾ? ಯಾರಾದರೂ ರೈತರ ಪರವಾಗಿ ಹೋರಾಟದ ಪರವಾಗಿ ಇರ್ತಕ್ಕಂಥವ್ರು ಒಂದು 25-30 ಜನ ಬಂದರೆ ನಾವು ಸಾಧಕ ಬಾಧಕ ಚರ್ಚೆ ಮಾಡ್ಬೋದು. ಇವರು ಇದಕ್ಕೆ ರಾಜಕೀಯ ಲೇಪಾಟ ಹಚ್ಚಿದಾಗ ಇದು ರಾಜಕೀಯವಾಗೇ ಬದಲಾವಣೆ ಆಯಿತು. ಆ ರೈತರು ಇವ್ರನ್ನ ದಳದವ್ರನ್ನ ದೂರ ಇಟ್ಟು ಬಂದರೆ ಇವತ್ತು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ಅವ್ರಿಗೇನು ಏನೇನು ಸವಲತ್ತುಗಳು ಬೇಕು ಎಲ್ಲ ಕೊಟ್ಟಿದ್ದೀವಿ ನಾವು. ಎಲ್ಲ ರೀತಿಯಲ್ಲೂ ಅವ್ರು ಏನೇನು ಕೇಳ್ಕೊಂಡವ್ರೆ ಸರ್. ಒಪ್ಪಿಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ತೀವಲ್ಲ ಸರ್. ಈಗ ಎಷ್ಟು ಜನ ಒಪ್ಪೋರು ಏನು ಅಂತ ನಾವು ರಿಲೀಸ್ ಮಾಡ್ತೀವಲ್ಲ ಸರ್. ನಾವು ಈಗಾಗಲೇ ಈಗ ಕೆಂಪೈನಪಾಳ್ಯದಲ್ಲಿ 570 ಜನ ಇದ್ದರು. ಎಲ್ಲರೂ ಕೂಡ ಬಂದು 500 ಜನ ಹೆಚ್ಚು ಕಡಿಮೆ ಬಂದು ಒಪ್ಪಿಗೆ ಪತ್ರ ಕೊಟ್ಬಿಟ್ಟು ಹೋಗಿದ್ದಾರೆ. ಈಗ ಹಂಗಾರೆ ಅವ್ರು ರೈತರಲ್ವಾ? 570 ಜನದಲ್ಲಿ 500 ಜನ ಕೊಟ್ಟರೆ ಎಷ್ಟು % ಆಯಿತು? ನೀವೇ ಆಲೋಚನೆ ಮಾಡೋದು. ಸುಳ್ಳಾದರೆ ನೀವು ಮಾಹಿತಿ ತೊಗೊಳ್ಬೇಕಾರೆ ಮಾಹಿತಿ ತೊಗೊಳ್ಳಿ ಎಷ್ಟು ಜನ ಬಂದು ಒಪ್ಪಿಗೆ ಪತ್ರ ಕೊಟ್ಟವ್ರೆ ಅಂತ. ಹಂಗೆ ಬೈರಮಂಗಲದಲ್ಲಿ ಕೆಲವು ಸರ್ ಇಲ್ಲಿ ಏನಾಗಿದೆ ಹೇಳ್ತೀನಿ ಕೇಳಿ. ಇಲ್ಲಿ ಕೆಲವೊಂದು ಅವ್ರ ಫ್ಯಾಮಿಲಿ ಸಮಸ್ಯೆಗಳಿದ್ದಾವೆ, ಡಿಸ್ಪ್ಯೂಟ್ಸು, ಇದು ಬಗೆಹರಿದಿಲ್ಲ. ಇದರಿಂದ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಇನ್ನು ಕೆಲವರು ಪಾಪ ಇದನ್ನೇನೋ ಹೈನುಗಾರಿಕೆ ಮಾಡಿ ಜೀವನ ಮಾಡ್ತಾವ್ರೆ, ಅದು ಸ್ವಲ್ಪ ಏನೋ ಸಮಸ್ಯೆಗಳು. ಅವ್ರಿಗೆಲ್ಲ ಬೇರೆ ಬೇರೆ ರೀತಿ ಪರಿಹಾರ ಕೊಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ರೈತರುಗಳಿಗೆಲ್ಲ. ಆಮೇಲೆ ಅಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಪ್ರಾಮಾಣಿಕವಾದಂಥ ರೈತರನ್ನ ಕರೆದು ಮಾತಾಡೋ ತಯಾರಿದ್ದೀವಿ. ಅದಕ್ಕೆ ಇವ್ರು ಬಿಡ್ತಾಯಿಲ್ಲ ಅವ್ರನ್ನ. ಅವ್ರು ಬಂದರೆ ಇವರು ಹಿಂದೆ ಗುಂಪು ಕಟ್ಕೊಂಬರೋದು. ಈಗ ರೈತರು ಹೆಣ್ಮಕ್ಳು ನನಗೊಬ್ರು ಹೇಳಿದ್ರು, ನಾವು ನಮ್ಮನ್ನು ಯಾರು ಬಂದು ಕೇಳೇ ಇಲ್ಲ ಅಂತ. ನಾನು ಕರೆದೆ ಕೇಳೋಕ್ಕೆ ಅಂತ ಅಂದ್ಬಿಟ್ಟು ಆ ರೈತರ ಸಂಘದ ವತಿಯಿಂದ ಒಂದು 25-30 ಜನ ಬನ್ನಿ ಅಂದರೆ, ಇವ್ರ ಉದ್ದೇಶ ಏನಿತ್ತು ದಳದವ್ರದ್ದು ಅದನ್ನು ಬಗೆಹರಿಸ್ಕೊಳ್ಳಿ ಅನ್ನೋ ಉದ್ದೇಶ ಇರಲಿಲ್ಲ. ಎಲ್ಲ ಊರಿಗೂ ಹೋಗ್ಬಿಟ್ಟು ದಳದ ಕಾರ್ಯಕರ್ತರನ್ನ ಎತ್ಕಟ್ಟಿ ನೀವು ಗಾಡಿ ಮಾಡ್ಕೊಂಡು ಹೋಗಿ MLA ಕರಿತಾವನೆ, ಗಾಡಿ ಮಾಡ್ಕೊಂಡು ಹೋಗಿ ಒಂದು 4-5 ಸಾವಿರ ಜನ ಹೋಗಲ್ಲಿ ಗಲಾಟೆ ಮಾಡಿ ಅಂದರೆ ನಾವು ರೈತರ ಹಂಗೆ ಚರ್ಚೆ ಮಾಡೋಕ್ಕಾಗ್ತದಾ? ಯಾರಾದರೂ ರೈತರ ಪರವಾಗಿ ಹೋರಾಟದ ಪರವಾಗಿ ಇರ್ತಕ್ಕಂಥವ್ರು ಒಂದು 25-30 ಜನ ಬಂದರೆ ನಾವು ಸಾಧಕ ಬಾಧಕ ಚರ್ಚೆ ಮಾಡ್ಬೋದು. ಇವರು ಇದಕ್ಕೆ ರಾಜಕೀಯ ಲೇಪಾಟ ಹಚ್ಚಿದಾಗ ಇದು ರಾಜಕೀಯವಾಗೇ ಬದಲಾವಣೆ ಆಯಿತು. ಆ ರೈತರು ಇವ್ರನ್ನ ದಳದವ್ರನ್ನ ದೂರ ಇಟ್ಟು ಬಂದರೆ ಇವತ್ತು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ಅವ್ರಿಗೇನು ಏನೇನು ಸವಲತ್ತುಗಳು ಬೇಕು ಎಲ್ಲ ಕೊಟ್ಟಿದ್ದೀವಿ ನಾವು. ಎಲ್ಲ ರೀತಿಯಲ್ಲೂ ಅವ್ರು ಏನೇನು ಕೇಳ್ಕೊಂಡವ್ರೆ ಸರ್. ಒಪ್ಪಿಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ತೀವಲ್ಲ ಸರ್. ಈಗ ಎಷ್ಟು ಜನ ಒಪ್ಪೋರು ಏನು ಅಂತ ನಾವು ರಿಲೀಸ್ ಮಾಡ್ತೀವಲ್ಲ ಸರ್. ನಾವು ಈಗಾಗಲೇ ಈಗ ಕೆಂಪೈನಪಾಳ್ಯದಲ್ಲಿ 570 ಜನ ಇದ್ದರು. ಎಲ್ಲರೂ ಕೂಡ ಬಂದು 500 ಜನ ಹೆಚ್ಚು ಕಡಿಮೆ ಬಂದು ಒಪ್ಪಿಗೆ ಪತ್ರ ಕೊಟ್ಬಿಟ್ಟು ಹೋಗಿದ್ದಾರೆ. ಈಗ ಹಂಗಾರೆ ಅವ್ರು ರೈತರಲ್ವಾ? 570 ಜನದಲ್ಲಿ 500 ಜನ ಕೊಟ್ಟರೆ ಎಷ್ಟು % ಆಯಿತು? ನೀವೇ ಆಲೋಚನೆ ಮಾಡೋದು. ಸುಳ್ಳಾದರೆ ನೀವು ಮಾಹಿತಿ ತೊಗೊಳ್ಬೇಕಾರೆ ಮಾಹಿತಿ ತೊಗೊಳ್ಳಿ ಎಷ್ಟು ಜನ ಬಂದು ಒಪ್ಪಿಗೆ ಪತ್ರ ಕೊಟ್ಟವ್ರೆ ಅಂತ. ಹಂಗೆ ಬೈರಮಂಗಲದಲ್ಲಿ ಕೆಲವು ಸರ್ ಇಲ್ಲಿ ಏನಾಗಿದೆ ಹೇಳ್ತೀನಿ ಕೇಳಿ. ಇಲ್ಲಿ ಕೆಲವೊಂದು ಅವ್ರ ಫ್ಯಾಮಿಲಿ ಸಮಸ್ಯೆಗಳಿದ್ದಾವೆ, ಡಿಸ್ಪ್ಯೂಟ್ಸು, ಇದು ಬಗೆಹರಿದಿಲ್ಲ. ಇದರಿಂದ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಇನ್ನು ಕೆಲವರು ಪಾಪ ಇದನ್ನೇನೋ ಹೈನುಗಾರಿಕೆ ಮಾಡಿ ಜೀವನ ಮಾಡ್ತಾವ್ರೆ, ಅದು ಸ್ವಲ್ಪ ಏನೋ ಸಮಸ್ಯೆಗಳು. ಅವ್ರಿಗೆಲ್ಲ ಬೇರೆ ಬೇರೆ ರೀತಿ ಪರಿಹಾರ ಕೊಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ರೈತರುಗಳಿಗೆಲ್ಲ. ಆಮೇಲೆ ಅಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಪ್ರಾಮಾಣಿಕವಾದಂಥ ರೈತರನ್ನ ಕರೆದು ಮಾತಾಡೋ ತಯಾರಿದ್ದೀವಿ. ಅದಕ್ಕೆ ಇವ್ರು ಬಿಡ್ತಾಯಿಲ್ಲ ಅವ್ರನ್ನ. ಅವ್ರು ಬಂದರೆ ಇವರು ಹಿಂದೆ ಗುಂಪು ಕಟ್ಕೊಂಬರೋದು. ಈಗ ರೈತರು ಹೆಣ್ಮಕ್ಳು ನನಗೊಬ್ರು ಹೇಳಿದ್ರು, ನಾವು ನಮ್ಮನ್ನು ಯಾರು ಬಂದು ಕೇಳೇ ಇಲ್ಲ ಅಂತ. ನಾನು ಕರೆದೆ ಕೇಳೋಕ್ಕೆ ಅಂತ ಅಂದ್ಬಿಟ್ಟು ಆ ರೈತರ ಸಂಘದ ವತಿಯಿಂದ ಒಂದು 25-30 ಜನ ಬನ್ನಿ ಅಂದರೆ, ಇವ್ರ ಉದ್ದೇಶ ಏನಿತ್ತು ದಳದವ್ರದ್ದು ಅದನ್ನು ಬಗೆಹರಿಸ್ಕೊಳ್ಳಿ ಅನ್ನೋ ಉದ್ದೇಶ ಇರಲಿಲ್ಲ. ಎಲ್ಲ ಊರಿಗೂ ಹೋಗ್ಬಿಟ್ಟು ದಳದ ಕಾರ್ಯಕರ್ತರನ್ನ ಎತ್ಕಟ್ಟಿ ನೀವು ಗಾಡಿ ಮಾಡ್ಕೊಂಡು ಹೋಗಿ MLA ಕರಿತಾವನೆ, ಗಾಡಿ ಮಾಡ್ಕೊಂಡು ಹೋಗಿ ಒಂದು 4-5 ಸಾವಿರ ಜನ ಹೋಗಲ್ಲಿ ಗಲಾಟೆ ಮಾಡಿ ಅಂದರೆ ನಾವು ರೈತರ ಹಂಗೆ ಚರ್ಚೆ ಮಾಡೋಕ್ಕಾಗ್ತದಾ? ಯಾರಾದರೂ ರೈತರ ಪರವಾಗಿ ಹೋರಾಟದ ಪರವಾಗಿ ಇರ್ತಕ್ಕಂಥವ್ರು ಒಂದು 25-30 ಜನ ಬಂದರೆ ನಾವು ಸಾಧಕ ಬಾಧಕ ಚರ್ಚೆ ಮಾಡ್ಬೋದು. ಇವರು ಇದಕ್ಕೆ ರಾಜಕೀಯ ಲೇಪಾಟ ಹಚ್ಚಿದಾಗ ಇದು ರಾಜಕೀಯವಾಗೇ ಬದಲಾವಣೆ ಆಯಿತು. ಆ ರೈತರು ಇವ್ರನ್ನ ದಳದವ್ರನ್ನ ದೂರ ಇಟ್ಟು ಬಂದರೆ ಇವತ್ತು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ಅವ್ರಿಗೇನು ಏನೇನು ಸವಲತ್ತುಗಳು ಬೇಕು ಎಲ್ಲ ಕೊಟ್ಟಿದ್ದೀವಿ ನಾವು.
ಎಲ್ಲ ರೀತಿಯಲ್ಲೂ ಅವ್ರು ಏನೇನು ಕೇಳ್ಕೊಂಡವ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.